ಜ್ಞಾನವಿಲ್ಲದ ಆಚಾರವು ಹೆಣದ ಶೃಂಗಾರದಂತೆ. ಜ್ಞಾನವಿಲ್ಲದ ಆಚಾರಿಯು ಮೂಕಿಯ ಶೃಂಗಾರವಂತೆ. ಜ್ಞಾನವಿಲ್ಲದ ಆಚಾರವು ಕನ್ನಡಿಯೊಳಗಿನ ಬಂಗಾರದಂತೆ. ಜ್ಞಾನಾರ್ಚನೆಯನ್ನೇ ಕರುಣಿಸಯ್ಯ ಗುರುಕುಮಾರ ಪಂಚಾಕ್ಷರೀಶ್ವರ. ಹುಕ್ಕೇರಿ ಸದಾಶಿವ ಕವಿಗಳ ವಿರಚಿತವಾಗಿರುವಂಥ ಗಾನಲೋಲ ದೀನಪಾಲ ಪಂಡಿತ ಪಂಚಾಕ್ಷರ ಮಹಾಶಿವಗಿಗಳವರ ಮಹಾಪುರಾಣವನ್ನು ನಾವೆಲ್ಲ ಚಿಂತನವನ್ನ ಮಾಡ್ತಾ ಇವತ್ತಿಗೆ 12 ದಿನಕ್ಕೆ ಬಂತು. ಪೂಜ್ಯ ಗುರುಗಳ ಒಂದು ಪವಿತ್ರವಾಗಿರುವಂತ ವಚನ ಮಕ್ಕಳೆಲ್ಲರೂ ಈ ಕಡೆ ಕೇಳ್ಬೇಕಪ್ಪ, ಯಾರು ಮಾತಾಡಬಾರ್ದು. ಏತಮ್ಮ ಸ್ವಲ್ಪ ಅವ್ರ ಗಪ್ ಕುಂದಿಸ್ರಿ. ಇದು ಸಾಮಾಜಿಕ ಜಾಲತಾಣದೊಳಗ ನೇರ ಪ್ರಸಾದ ಇರ್ತದೆ. ಸ್ವಲ್ಪ ಸಮಾಧಾನ ಕುಂದಿರ್ಬೇಕೆಲ್ಲರೂ. ಅಜ್ಜೋರು ಎಷ್ಟು ಚಲೋ ಮಾತುಗಳನ್ನ ಬರೀತಾರಂದ್ರೆ ಜ್ಞಾನಕ್ಕೂ ಆಚಾರಕ್ಕೂ ಸಾಮ್ಯತೆಯನ್ನು ಬರೀತಾರೆ. ಜ್ಞಾನದ ಆಚಾರ ಇಲ್ಲ ಅಂದ್ರ ಹೆಣಕ ಮಾಡಿ ಶೃಂಗಾರ ಇದ್ದಂಗೆ ಆಗಿರ್ತೈತೆ ಅಂತ. ಜ್ಞಾನವಿಲ್ಲದ ಆಚಾರವು ಹೆಣದ ಶೃಂಗಾರ ಇದ್ದಂಗೆ. ಹೆಣಕ್ಕೆಂದಾದ್ರೂ ಶೃಂಗಾರ ಮಾಡಿದ್ರೆ ಎದ್ದು ಕೃತಜ್ಞತೆಯನ್ನು ಸಲ್ಲಿಸ್ತದೆ ಅನ್ನೋದು. ಬಾಳ ಚಲೋ ಹೂವಿನ ಮೇಲೆ ತಂದಿರಿ, ಗಮ್ ಗಮ್ ಥ್ಯಾಂಕ್ಸ್ ಅಂತ ಇದೇನಪ್ಪ ಅದು ಅಲ್ಲ. ಅಂದ್ರು ಒಬ್ಬರ ಎದುರಿ ಕುಂತವ್ರು ಇರ್ತಾರ, ಒಬ್ಬರ ಇಲ್ಲ. ಅದಕ್ಕೆ ಅಜ್ಜವ್ರಂತಾರೆ ಜ್ಞಾನವಿಲ್ಲದ ಆಚಾರವು ಹೆಣಕ್ಕೆ ಮಾಡಿದ ಶೃಂಗಾರದಂತೆ. ಜ್ಞಾನವಿಲ್ಲದ ಆಚಾರ ಮೂಕಿಯ ಶೃಂಗಾರದಂತೆ. ಎಷ್ಟು ಉಪಮೆ ಕೊಡ್ತಾರ ನೋಡ್ರಿ ಅಜ್ಜವರು. ಮೂಕಿ ಚಂದಾಗ ಶೃಂಗಾರ ಮಾಡ್ಯಾಳ, ಏನೆಲ್ಲವನ್ನ ಧರಿಸ್ಕೊಂಡು ಬಂದಾರ. ಮಂದಿ ಕೇಳಾಕತ್ಯಾರ, ಈ ಮೂನತ್ ಎಲ್ಲಿ ತಂದಿ, ಈ ಶೀರಿ ಎಲ್ಲಿ ತಂದಿ, ಹೇಳಕ್ಕೇನಿಲ್ಲ ಆಕಿಗೆ ಬಾಯಿಲ್ಲ. ಜ್ಞಾನವಿಲ್ಲದ ಆಚಾರವು ಮೂಕಿಯ ಶೃಂಗಾರದಂತೆ. ಜ್ಞಾನವಿಲ್ಲದ ಆಚಾರವು ಕನ್ನಡಿಯೊಳಗಿನ ಬಂಗಾರದಂತೆ. ಕನ್ನಡಿಯೊಳಗ ಬಂಗಾರ ಕಾಣ್ತದೆ, ಕೈ ಹಾಕಿ ತೆಗೆದುಕೊಂಡು ಸಿಗ್ತದೆ ಏನು? ಇಲ್ಲ. ಅದಕ್ಕೆ ಕೊನೆಗೆ ಅಜ್ಜೋರಂತಾರೆ, ನನಗ ಇದು ಯಾವುದು ಬೇಡಪ್ಪ, ಜ್ಞಾನಾಚಾರವನ್ನೇ ಕಲಿಸಯ್ಯ ಗುರುಕುಮಾರ ಪಂಚಾಕ್ಷರೀಶ್ವರ. ಜ್ಞಾನ ಕಲಿತಿದ್ವಿ, ಆಚಾರ ಇಲ್ಲ ಅಂದ್ರೆ ನಾನು ಯಾವಾಗಲೂ ಒಂದು ಮಾತುಗಳನ್ನ ನೆನಪಿಸ್ಕೊಡ್ತೀನಿ. ನಮಗ ಜನ ಗರ್ವಿ ಎನ್ನುವಲ್ರಕ್ಕ, ಅಹಂಕಾರಿ ಎನ್ನುವಲ್ಲಕ್ಕ, ಅನಾಚಾರಿ ಅನ್ನಬಾರ್ದಷ್ಟ. ಬಹಳ ಸೊಕ್ರಿ ಅವನಿಗೆ ಅಂತ ಅನ್ನವಲ್ರಕ್ಕ ನಮಗ, ಆದರೆ ಅನಾಚಾರಿ ಅನ್ನಬಾರ್ದಂತಷ್ಟೆ. ಆಚಾರಕ್ಕರಸಾಗುವಂತ ಗರತಿಯ ಮಾತುಗಳೇನಿದಾವಲ್ಲ, ಕಾಡಶೆಟ್ಟಿ ಹಳ್ಳಿಯ ಪುಣ್ಯ ಭೂಮಿಯಿಂದ ಕರೆದುಕೊಂಡು ಬಂದಂತ ಪಂಚಾಕ್ಷರಿ ಅಜ್ಜೋರಿಗೆ ಏತಮ್ಮ ಉಭಯ ಸಂಗೀತದ ಸೂರಿಯನ್ನಾಗಿ ಮಾಡಿದರು. ಅಜ್ಜೋರು ಸಂಗೀತವನ್ನ, ಕೀರ್ತನವನ್ನ, ಸಂಸ್ಕೃತವನ್ನ ಎಲ್ಲವನ್ನ ಕಲಿತ ಮೇಲೆ ನನಗೆ ಜ್ಞಾನ ಬಂದದ. ನಾನು ಇನ್ನ ಗುರುಗಳಿಗೆ ಕೇಳಬೇಕು ಅಂದ್ರು. ಹೌದು, ಈ ಮನಸ್ಸು ಮಾಡೋದು ಹಿಂಗ್ ಮಾಡ್ತ. ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಹೊಡೆಬವರೈವರು ಮಾಣಿಸರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ಇದರಿಚ್ಛೆಯ ನರಿತು ನಡೆಯದಿದ್ದರೆ ಅದರಚ್ಚು ಮುರದಿತ್ತು ಗುಹೇಶ್ವರ ಅಂತಾನೆ ಅಲ್ಲಮ್ಮ. ದೇಹಕ್ಕ 2 ಕಾಲು. ತಮ್ಮ, ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವು ತುಂಬಿದ ಬಂಡಿ ಕಂಡಯ್ಯ. ಈ ದೇಹ ಎಲ್ಲೂ ಹಿಂಗ ಡೋಲಾಮಾನವಾಗಬಾರ್ದು. ಶರೀಪಜ್ಜ ಹೇಳ್ತಾನಲ್ಲ, ಹೊತ್ತಂತ ಕೊಡ ಇದು ಬಿತ್ತಂದ್ರೆ ಸಿಗೋದಿಲ್ಲ, ಉತ್ತಮ
ದೇವರ ಹಾದಿ ಹಿಡಿಯೇ ತಂಗಿ ಅಂತ. ಶರೀರ ಯಾವಾಗಲೂ ಸಹಿತ ಹಿಂಗ್ ಡೋಲಾಮಾನ ಆಗಬಾರದು. ಅದಕ್ಕೆ ಅಲ್ಲಮನ ಸಲ್ಲಲಿತ ವಚನ ಹೇಳ್ತದೆ, ಈ ಜೀವನಿಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಈ ಮನುಷ್ಯನಿಗಿರೋವೆ. ಕಾಲುಗಳೆರಡು, ದೇಹವು ತುಂಬಿದ ಬಂಡಿ. ಈಗ ನಾನು ನೋಡು ಅಂತ ಹೇಳಿದ್ದು ಪ್ರೇರೇಪಣೆ ಕೊಟ್ಟಿದ್ದು ಯಾವ್ದು ತಮ್ಮ? ಮನಸ್ಸು. ಮನಸ್ಸು ಏನ್ ಹೇಳಿತು? ನೋಡು ಅಂತ. ಆ ಮನಸ್ಸು ಮುಟ್ಟು ಅಂತ. ಹೌದು, ನೋಡಿದ್ಯಾವುದು? ತಮ್ಮ ನೋಡಿದ್ಯಾವುದು? ಕಣ್ಣು. ಹೇಳಿದ್ಯಾವುದು? ಮನಸ್ಸು. ಮುಟ್ಟಿದ್ಯಾವುದು? ಬಡಿಸ್ಕೊಂಡಿದ್ಯಾವುದು? ಹತ್ತಿದ್ಯಾವುದು? ಕಣ್ಣು. ದೃಷ್ಟಿ ಚಂದಿತ್ತಂದ್ರೆ ಸೃಷ್ಟಿ ಚಂದ ಕಾಣ್ತದೆ. ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು, ಹವ್ಯಾಸ ಬದಲಿಸು ಹಣೆ ಬರ ಬದಲಾದೀತು. ದೋಣಿ ಬದಲಿಸಬೇಕಿಲ್ಲ, ದಿಕ್ಕು ಬದಲಿಸಿದರೆ ಸಾಕು ದಡ ಮುಟ್ಟೀತು ಅಂತ. ದೃಷ್ಟಿ ಹೆಂಗಿರ್ತದ ಹಂಗ ಸೃಷ್ಟಿ ಕಾಣ್ತದೆ. ಕಾಮಾಲಿ ಕಣ್ಣಿನವನಿಗೆ ಎಲ್ಲವೂ ಹಳದಿ ಕಂಡಂಗ ನಾವು ಹೆಂಗ್ ನೋಡ್ತೀವಿ ಹೆಂಗ್ ಕಾಣ್ತದೆ. ವ್ಯಕ್ತಿ ಇರ್ಲಿ, ಶಕ್ತಿ ಇರ್ಲಿ, ಊರಿರ್ಲಿ, ಯಾವುದೇ ಇರ್ಲಿ. ದುರ್ಯೋಧನ ಇದ್ದಿದ್ದು ಒಂದೇ ಕಾಲ, ಧರ್ಮರಾಜ ಇದ್ದಿದ್ದು ಒಂದೇ ಕಾಲ. ಕೃಷ್ಣ ಕೇಳ್ತಾನೆ, ದುರ್ಯೋಧನ ಜಗತ್ತು ಹಾಗಿದೆ, ಜಗತ್ತು ಎಲ್ಲ ಕೆಟ್ಟ ಹೋಗೈತೆ ಅಂತ ನಾವು ದುರ್ಯೋಧನ. ಧರ್ಮರಾಜನ ಕೇಳಿದೆ, ಜಗತ್ತು ಹಾಗಿದೆ, ಜಗತ್ತು ನ್ಯಾಯ ನೀತಿ ಧರ್ಮಸಮ್ಮತವಾಗಿದೆ, ನೋಡೋ ದೃಷ್ಟಿ ಹೇಗದ ನೋಡ್ರಿ. ಬಹಳ ಚಂದ ಇರಬೇಕು ದೃಷ್ಟಿ. ಅಜ್ಜೋರು ಬಹಳ ಸುಂದರವಾದ ಒಂದು ಕತೆ ಹೇಳ್ತಿದ್ರು. ತಮ್ಮ ಈ ಕಡೆ ಕೇಳ್ರಿ, ನೆನಪಿಟ್ಕೋಬೇಕು. ನಾನು ಇವತ್ತಿಗೂ ಗುರುಗಳು ಬರೆದದ ಕತೆಗಳನ್ನ ಪ್ರತಿಯೊಂದು ಡೇಟ್ ಹಾಕಿ ಸಹಿತ ಬರೆದಿಟ್ಟೀನಿ. ಯಾವಾಗ ಅಜ್ಜೋರು ಹೇಳ್ಯಾರ ಅನ್ನೋದನ್ನ. ಆ ಕತೆ ಎಷ್ಟು ಚೆನ್ನಾಗಿದೆ ಕೇಳ್ರಿ ಅಜ್ಜೋರು ಹೇಳುವುದು. ಊರ್ ಕೆಟ್ಟದ, ನಾಡು ಕೆಟ್ಟದ, ಭೂಮಿ ಕೆಟ್ಟದ ಅಂತ ಹೇಳುವ ಜನಗಳೇ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗದೊಳಗಿದ್ದದ್ದು. ಭೂಮಿ ಹೆಂಗೈತಿ ಹಂಗಾದ. ಮನಿ ಬದಲಿಯಾಗಿರ್ಬೋದ್ರಿ, ಮನುಷ್ಯ ಬದಲಿಯಾಗಿರ್ಬೋದು, ಭೂಮಿ ಮಾತ್ರ ಒಂದೇ ಅದಲ್ಲ. ಗಾಳಿಯೊಳಗೆ ಏನಾದರೂ ವ್ಯತ್ಯಾಸದ ಏನು? ಭೂಮಿ ಒಳಗೆ ವ್ಯತ್ಯಾಸದ ಏನು? ಈ ಭೂಮಿ ಮ್ಯಾಲಿರುವಂತ ಮನುಷ್ಯನಿಗೆ ವ್ಯತ್ಯಾಸ ಬಂದಿರಬೇಕಷ್ಟೇ. ಗುರುಗಳು ಹೇಳುವ ಕತೆ ಯಾವುದು ಗೊತ್ತೇನು? ಅಪ್ಪ ಮಗನಿಗೆ ಮಾರ್ಕೆಟ್ಗೆ ಹೋದಾಗ ಒಂದು ಭಾರತ ದೇಶದ ನಕಾಶವನ್ನು ತಂದು ಕೊಟ್ಟಿದ್ದಂತ. ನಮ್ಮ ಗದಗ ನಗರ ಯಾವುದಕ್ಕೆ ಬಹಳ ಪ್ರಸಿದ್ಧಿ ಅಂದ್ರೆ ಮುದ್ರಣ ಕಾಸಿ ಅಂದ್ರೆ ಗದಗ. ಇಲ್ಲಿ ಆಗುವಂತ ಪಬ್ಲಿಸಿಟಿ ಆಗಲಿ, ಅದು ಯಾವುದೇ ಪತ್ರಿಕೆ ಆಗಲಿ, ಗ್ರಂಥಗಳಾಗಲಿ ಮತ್ತಾವಲ್ಲಿ ಆಗೋದಿಲ್ಲ. ಒಂದು ಮುದ್ರಣ ಕಾಸಿಯಿಂದ ಪ್ರಸಿದ್ಧಿ ಆದರೆ ಅದರ ಜೊತೆಗೆ ಆ ಮುದ್ರಣ ಕಾಸಿಯನ್ನು ಮೀರಿಸಿ ಮತ್ತೆ ಈ ನಾಡಿನೊಳಗ ಸಂಗೀತ ಕಾಶಿ ಮಾಡಿದವು ಯಾರಂದ್ರೆ ಅದು ಪಂಚಾಕ್ಷರ ಜೋರು, ಅದು ಪುಟ್ಟರಾಜ ಜೋರು. ನೆನಪಿಟ್ಟುಕೊಳ್ಬೇಕು, ಸಂಗೀತ ಕಾಸಿ. ಆ ಮಗನಿಗೆ ಅವರಪ್ಪ ಒಂದು ಭಾರತ ದೇಶದ ನಕಾಶವನ್ನು ತಂದು ಕೊಟ್ಟ. ಮನೆಯಾಗ ಹೆಂಡತಿ ಅಡಿಗೆ ಮಾಡ್ತಿದ್ಲು. ಓಯ್, ಇದ ದೊಡ್ಡ ಮಗ ಕೇಳಿದಾನೆ, ಇದನ್ನ ಅವನು ಬಂದ ತಕ್ಷಣ ಕೊಡು ಅಂತ ಹೇಳಿ. ಹೂನ್ರಿ ಅಂತ ಅವ್ರವ್ವ ಅಡಿಗೆ ಮಾಡಿಕೊಂತ ತಿಂಗ್ ಕುಂತಿದ್ದು. ನಕಾಶೆ ಕೊಟ್ಟಿದ್ದವರಪ್ಪ. ಅವ್ರ ತಮ್ಮ ಒಬ್ಬವಿದ್ದ, ಒಂದು 3-4 ವರ್ಷದವನು. ಅವನು ನೋಡಿದ, ಅವನಿಗೆ ಮಕ್ಕಳಿಗೆ ರೊಕ್ಕ ಅಂದ್ರೆ ಏನು ಗೊತ್ತಾಗ್ತದ್ರಿ, ಏನು ಗೊತ್ತಾಗಲ್ಲ. ಅದನ್ನು ತೆಗೆದುಕೊಂಡ. ಮಕ್ಕಳ ಸ್ವಭಾವ ಯಾವಾಗಲೂ ಹಂಗೆ, ಮೊದಲು ಮುಟ್ಟಬೇಕನ್ನಿಸ್ತದ್ರಿ, ಮುಟ್ಟಿದ ಮೇಲೆ ತಟ್ಟಬೇಕನ್ನಿಸ್ತದ್ರಿ. 1 ಇದ್ದಿದ್ದು 2 ಮಾಡೋದ್ರಿ, 2 ಇದ್ದಿದ್ದು 4 ಮಾಡೋದ್ರಿ, 4 ಇದ್ದಿದ್ದು 8, 8 ಇದ್ದಿದ್ದು 16, 16 ಇದ್ದಿದ್ದು 32. ನಾವು 96-97 SSLC ಇಷ್ಟು ಫೇಲ್ ಆಗಿದ್ದೀವಿ ತಮ್ಮ. ಬೆಳಗಿನ ಜಾವ ಅಜ್ಜೋರ್ ಬಂದ್ರಿ, ನಮ್ಮ ಶಾಲೆದ ರಿಸಲ್ಟ್ ಏನಾಗೈತೆ ಅಂದ್ರ ಅಜ್ಜೋರ್ ಎಷ್ಟ್ರೂ ಢಮಾರಿಗೆರ್ರಿ ಅಂದ್ರ ಅಜ್ಜೋರ್. ಗುರುಗಳು ಹಿಂಗ್ ಗದ್ದಿಗೆ ಹೊಂಟಿದ್ರು. ಎಲ್ಲ ಒಬ್ರು ಪಾಸ್ ಆಗ್ಯಾರ, ಒಬ್ರು ಪಾಸ್ ಆಗಿಲ್ರಿ. ಅಜ್ಜೋರ್ ಅಂದ್ರು, ಕಲ್ಸವ್ ಹಂಗ ಕಲಿಯವ್ ಹಂಗದು ಬಿಡು ನಮ್ದ್ರಾಗ ಅಂದ್ರ ಅಜ್ಜ. ಒಬ್ರು ಪಾಸ್ ಆಗಿದ್ದಿಲ್ಲ. ಮತ್ತೆ ಶಾಲ್ಯಾಗ ಫೇಲ್ ಆದ್ರೂ ಸಹಿತ
ಸಂಗೀತ ಸಾಹಿತ್ಯದೊಳಗೆ ಪಾಸ್ ಮಾಡಿದ ಗುರು ಅಂದ್ರೆ ಅದು ಪುಟ್ಟರಾಜ ಅಜ್ಜೋರು ನಾವೆಲ್ಲ ನೆನಪಿಟ್ಟುಕೊಂಡಿದ್ರು. ಅದ್ರಾಗ ಫೇಲ್ ಆನೇನು, ಇದ್ರಾಗ ಪಾಸ್ ಮಾಡಿಬಿಟ್ರು. ಆ ಹುಡುಗನಿಗೆ ಅದನ್ನ ಮುಟ್ಟಿದ ಮೇಲೆ ಹರಿಬೇಕನ್ನಿಸ್ತ್ರಿ. ಚರ 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 ಹರಿದು 36 ತುಂಡು ಮಾಡಿಬಿಟ್ಟ. ಅವರಪ್ಪ ಬಂದ ಹೆಂಡತಿಗಂದ, ಇದನ್ನ ದೊಡ್ಡ ಮಗನಿಗೆ ಕೊಡು ಅಂತ ಹೇಳಿದ್ದೆ, ಇದನ್ನ ತುಂಡು ಮಾಡಿಬಿಟ್ಟಿಯಲ್ಲ ಅಂತ ದೊಡ್ಡ ಬಡಿಗೆ ತಗೊಂಡು ಹೆಂಡತಿಗೆ ಹೊಡ್ಯಾಕ್ ಹೋದ. ಅವಾಗ ದೊಡ್ಡ ಮಗ ಬಂದ, ಅಪ್ಪ 10 ನಿಮಿಷ ನೀ ಸುಮ್ಮನಿಲ್ಲಪ್ಪ, ಯಾಕೋ ಈ ತುಂಡಾದ ನಕಾಶವನ್ನು ನಾನು ಚಂದ ಮಾಡಿಕೊಂಡು ಬರ್ತೀನಿ ಅಂದ. ಅದು ಹೆಂಗೋ ತುಂಡಾಗ್ಯದ, ಅದ ಹೆಂಗ್ ಜೋಡಿಸ್ತಿ, 10 ನಿಮಿಷ ನೀ ಸಮಯ ಕೊಡು ನನಗ ಅಂತ. ಜಗತ್ತಿನೊಳಗೆ ಸಾಲ ಸಿಗ್ತದೆ, ಸಮಯ ಸಿಗೋದಿಲ್ಲ. 10 ನಿಮಿಷ ಆ ಸಮಯವನ್ನು ತೆಗೆದುಕೊಂಡು ಹೋದ ಹುಡುಗ ಭಾರತ ದೇಶದ ನಕಾಶವನ್ನು ಚಂದ ಜೋಡಿಸ್ಕೊಂಡು ಬಂದ. ಕರ್ನಾಟಕದಲ್ಲಿರಬೇಕು, ಗುಜರಾತ್, ಮಧ್ಯಪ್ರದೇಶ್, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ, ಬಿಹಾರ್, ರಾಜಸ್ಥಾನ, ಪಂಜಾಬ್, ಯಾವ್ಯಾವ ನಾಡು ಎಲ್ಲೆಲ್ಲಿರಬೇಕು ಸರಿಯಾಗಿ ಜೋಡಿಸ್ಕೊಂಡು ಬಂದ. ಅವರಪ್ಪ ಕೇಳಿದ, ತಮ್ಮ ತುಂಡಾದಂತ ಈ ಭಾರತ ದೇಶದ ನಕಾಶವನ್ನ ಹೆಂಗ್ ಜೋಡಿಸಿದ್ಯಪ್ಪ? ಹುಡುಗಂತಾನಪ್ಪ, ನಾನು ದೇಶವನ್ನು ಹೊಂದಿಸ್ಲಿಲ್ಲಪ್ಪ, ದೇಶದ ಹಿಂದ ಈ ಚಿತ್ರ ಇತ್ತಲ್ಲ, ಈ ದೇಶದ ಹಿಂದ ಮನುಷ್ಯನ ಚಿತ್ರ ಇತ್ತಪ್ಪ. ಮನುಷ್ಯನ ಕೈಯ ಕಾಲ ರುಂಡ ಮುಂಡ ಹಿಂದ ಸರಿ ಮಾಡಿದೆ, ಮುಂದೆ ದೇಶ ತಾನ ಸರಿ ಆಯ್ತಪ್ಪ ಅಂದವ. ಮನುಷ್ಯ ಸರಿ ದಾರಿಗೆ ಬಂದ್ರೆ ದೇಶ ತಾನೇ ಸರಿ ದಾರಿಗೆ ಬರ್ತಾನೆ. ಅದಕ್ಕೆ ಯಾವಾಗಲೂ ದೇಶ ಇರುವಂಗದ, ಊರಿರುವಂಗದ. ಕೆಟ್ಟಿದ್ ಯಾವುದು ಅಂದ್ರೆ ಮನುಷ್ಯನ ಮನಸ್ಸು ಕೆಟ್ಟದೆ. ದೃಷ್ಟಿ ಬದಲಿಸು, ದೃಶ್ಯ ಬದಲಾದೀತು. ಹವ್ಯಾಸ ಬದಲಿಸು, ಹಣೆ ಬರ ಬದಲಾದೀತು. ನಮ್ಮ ಗುಣಗಳನ್ನ ನಾವು ಬದಲಿಸ್ಬೇಕು. ಅವಗುಣಗಳು ಪೂರ್ವಾರ್ಧ ಹೇಗರೆ ಯಾಕಿರೋಲ್ಲಕ್ರೆ ಉತ್ತರಾರ್ಧ ಆದ್ಮೇಲೆನೂ ಸಹಿತ ಮನುಷ್ಯ ಅವಗುಣಗಳನ್ನ ಕಳೆದು, ದುರ್ಗುಣಗಳನ್ನ ಕಳೆದು ಸದ್ಗುಣಿ ಆಗ್ಬೇಕು. ವಿಶ್ವವಿಜೇತ ಸ್ವಾಮಿ ವಿವೇಕಾನಂದರು ಹೇಳುವ ಮಾತದೇನೆ, ಹೇ ಭಾರತ ಮಾತೆಯ ಪುತ್ರರೇ, ಅಮೃತ ಸದೃಶರಾಗಿರುವಂತ ನೀವು ನಿಮ್ಮ ದುರಾಚಾರ ದುರ್ವ್ಯಸನದಿಂದ ಹೊರಬಂದರೆ ಮಾತ್ರ ಪ್ರಗತಿಯ ಧವಳಗಿರಿ ಶಿಖರವನ್ನ ಏರಬಲ್ಲಿರಿ. ಭಾರತ ಮಾತೆಯ ಅಮೃತ ಪುತ್ರರೇ, ಸತತ ಸಾಧನೆ ಮಾಡಿ ನೋಡಿ ಗೆಲುವು ಖಂಡಿತ ನಿಮ್ಮ ಹೆಗಲೇರಿ ಬರುತ್ತದೆ ಅಂತ ಹೇಳಿ. ಹಾಗೆ ಸಣ್ಣ ವಯಸ್ಸಿನೊಳಗೆ ಪಂಚಾಕ್ಷರಿ ಜೋರು ಉಭಯ ಸಂಗೀತವನ್ನು ಕಲಿತರು, ಕೀರ್ತನೆ ಮಾಡೋದು ಕಲಿತರು, ಸಂಸ್ಕೃತವನ್ನು ಸಹಿತ ಕಲಿತರು. ಇಷ್ಟೆಲ್ಲ ಕಲಿತ ಮೇಲೆ ಸ್ವಲ್ಪ ಅವರಿಗೆ ಮನಸ್ಸು ಡೋಲಾಮಾನ ಆತು. ಏನು ಡೋಲಾಮಾನು? ಗವಾಯಿಗಳು ಏನಂತಾರೆ ಕೇಳ್ರಿ, ಮುಂದೆ ಹೇಳ್ತಾರೆ. ಮನಸೇ 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 ಮನಸ್ಸಿನ ಮನಸ್ಸ ನಿಲ್ಲಿಸುವುದು. ಮನಸೇ ಮನಸ್ಸಿನ ಮನಸ್ಸ ನಿಲ್ಲಿಸುವುದು. ಮನಸ್ಸಿನ ಮನ ತಿಳಿಯುವ ಮನ. ಯಾರೆಲ್ಲೋ ಮನಸ್ಸೇ, ಯಾರೆಲ್ಲೋ ಮನಸ್ಸೇ, ಯಾರೆಲ್ಲೋ ಮನಸ್ಸೇ. ಮನಸ್ಸೇ 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 ಮನಸ್ಸೇ. ತನುತ್ರಯದೊಳು ಸುಳಿದಾಡುವ ಜೀವದ, ತನುತ್ರಯದೊಳು ಸುಳಿದಾಡುವ ಜೀವದ ಗುಣವನರಿತರೆ ನಿಜ ಬ್ಯಾರಿಲ್ಲೋ ಮನಸ್ಸೇ. ಮನಸ್ಸೇ ಮನಸ್ಸೇ ಯಾರಿಲ್ಲೋ ಮನಸ್ಸೇ, ಯಾರಿಲ್ಲೋ ಮನಸ್ಸೇ. ಮನಸ್ಸೇ ಓ ಮನಸ್ಸೇ, ಮನಸ್ಸೇ ಓ ಮನಸ್ಸೇ.
ದಶ ದಿಕ್ಕಿಗೆ ಹಾರಾಡುವ ಹಕ್ಕಿಯ ದಶ ದಿಕ್ಕಿಗೆ ಹಾರಾಡುವ ಹಕ್ಕಿಯ ವಶವಾಗಲ ಪರಿ ಬೇರಿಲ್ಲೋ ಮನಸೇ ಬೇರಿಲ್ಲೋ ಮನಸೇ ಗೋವಿಂದ ಗುರುವಿನ ಚರಣ ಕಮಲದೋಳು ಗೋವಿಂದ ಗುರುವಿನ ಚರಣ ಕಮಲದೋಳು ಗಾನಗೈಯಲು ಭ್ರಮರಾಳಿಯ ಮನಸ್ಸೇ ಭ್ರಮರಾಳಿಯ ಮನಸ್ಸೇ 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 ಮನಸ್ಸಿನ ಮನಸ್ಸ ನಿಲ್ಲಿಸುವುದು ಮನಸ್ಸೇ ಮನಸ್ಸಿನ ಮನಸ್ಸ ನಿಲ್ಲಿಸುವುದು ಮನಸ್ಸಿನ ಮನ ತಿಳಿಯುವ ಮನ ಬೇರಿಲ್ಲ ಮನಸ್ಸೇ ಬೇರಿಲ್ಲ ಮನಸ್ಸೇ ವಿಷಯಗಳಿಗೆ ಸುಖ ಬಯಕೆ ಬಯಸಲು ಬಲು ವಿಷಯಗಳಿಗೆ ಸುಖ ಬಯಕೆ ಬಯಸಲು ಬಲು ಕಸಿ ಬಿಸಿ ಗೊಂಬುವುದು ಏತಕ್ಕೆ ಮನಸ್ಸೇ ವಿಷಯಗಳಿಗೆ ಸುಖ ಬಯಕೆ ಬಯಸಲು ಬಲು ಕಸಿ ಬಿಸಿ ಗೊಂಬುವುದು ಏತಕ್ಕೆ ಮನಸ್ಸೇ ಇಳೆಯೋಳು ಶಿಶುನಾಳದೀಶ ನಿರ್ಮಲನ ಇಳೆಯೋಳು ಶಿಶುನಾಳದೀಶ ನಿರ್ಮಲನ ತಿಳಿದರೆ ಒಳಹೊರ ಗೊಂದೆಲೋ ಮನಸ್ಸೇ ತಿಳಿದರೆ ಒಳಗೊರ ಗೊಂದೆಲೋ ಮನಸ್ಸೇ 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 ಮನಸ್ಸಿನ ಮನಸ್ಸ ಮನಸ್ಸೇ ಮನಸ್ಸಿನ ಮನಸ್ಸ ನಿಲ್ಲಿಸುವ ಮನಸ್ಸಿನ ಮನವ ತಿಳಿಯುವ ಮನ ಬೇರಿಲ್ಲೋ ಮನಸ್ಸೇ ಬೇರಿಲ್ಲೋ ಮನಸ್ಸೇ 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 ಓ ಮನಸ್ಸೇ ಮನಸ್ಸೇ ಓ ಮನಸ್ಸೇ ಸದುಪದೇಶವಂಬಡೆದು ಲಗ್ನವನೋದಗಿಸದೆ ಪಂಚಾಕ್ಷರನು ಕಡು ಚದುರತನದ ಬಹು ಬ್ರಹ್ಮಚರ್ಯದೋಳಿರ್ದ ನಿರುವವಗೆ ಜಗದ ಕಣ್ಣೆನಿಸಿರ್ಪ ಸೂರ್ಯನೋ ಜಗದ ಕಣ್ಣೆನಿಸಿರ್ಪ ಸೂರ್ಯನು ಜಗದಗಲ ಮುಗಿಲಗಲ ಮುಸುಕಿರುವ ಗಣಿತದ ತಮಗಳೆದು ಸರ್ವರ ಗಣ್ ಕಾಣುವನು ಸರ್ವರ ಗಣ್ಗೆ ಕಾಣುವನು ಪಗಲದೊಡೆಯರ ಕೋಟಿ ಸೂರ್ಯರ ರುಗಿರುಗಿಸುವಾಗ ಗಿರ್ಪಳಿವವು ಗೋಗರಿಡಿದ ಶಿವನನ್ನಯ ಜ್ಞಾನದ ತಮವ ಕಳೆಗೆ ಜಾತಿ ಭೇದವ ಮಾಣು ನೀನತಿ ನೀತಿ ವರ್ತನ ಕುರೆ ಮನಗುಂಡು ಪ್ರೀತಿಯಂ ಸಂಗೀತ ದಾನವ ಮಾಣದಲೆ ಮಾಡೋ ಪಾತ್ರರೀಶ್ವರನೂನತಿ ನೆಸೆಗೈ ಭೂತದಾಚಾರವನು ಬಗೆಗೋಳು ಭೂತ ಪಾಪ ಬ್ರಹ್ಮಚರ್ಯವನಾಡೆ ಕಾಪಾಡು ಬ್ರಹ್ಮಚರ್ಯವನಾಡೆ ಕಾಪಾಡು
ಸಾಂಬ ಜೈ ನಮ ಪಾರ್ವತಿ ಪದ ಶಿವ ಹರ ಹರ ಮಹಾ. ಧರಣಿಯ ಮೇಲೊಂದಿರಿದ ಪಂಗಡಿಯ ನಿಕ್ಕಿ ಹರದಿಕೊಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನವಾದರೆ ನುಡಿಯನು ಇಮ್ಮನವಾದರೆ ನುಡಿಯನು, ಅರ್ಧ ಕಾಣೆಯೇ ಸೋಲ ಅರ್ಧ ಕಾಣೆಯೇ ಗೆಲ್ಲ, ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಶಿವಯೋಗ ಮಂದಿರದ ಪುಣ್ಯ ಪರಿಸರದೊಳಗ ಉಭಯಗಾಯನ ವಿಶಾರದರು, ಸ್ವರಯೋಗದ ಶ್ರೀನಿಧಿ ಪಂಡಿತ್ ಪಂಚಾಕ್ಷರ ಅಜ್ಜವರು ಶಿವಯೋಗ ಮಂದಿರದೊಳಗೆ ಇರಬೇಕಾದರೆ ಸದಾಶಿವ ಕವಿಗಳಂತಾರೆ, ಒಂದು ದಿವಸ ಪಂಚಾಕ್ಷರಿ ಅಜ್ಜೋರಿಗೆ ಕುಮಾರ ಅಜ್ಜೋರು ನೀತಿ ಮಾತು ಹೇಳಾಕತ್ತಿದ್ರಂತೆ. ಏ ಪಂಚಾಕ್ಷರಿ ಬುದ್ಧಿ, ನೀನು ಜಾತಿ ಭೇದವನ ನೆನೆಸಲಾರದನೆ ಈ ಸಮಾಜದೊಳಗ, ಅದು ಅಂಧರಿರಲಿ ಅನಾಥರಿರಲಿ ದುರ್ಬಲರಿರಲಿ ಭಿಕ್ಷುಕರಿರಲಿ ಭಿಕಾರಿಗಳಿರಲಿ ತಿರುಗಲಿರಲಿ, ವರ್ಗ ವರ್ಣ ಪಕ್ಷ ಭೇದವನ ಮಾಡದನೆ, ಇವನು ಕರಿಯ ಇವನು ಬಿಳಿಯ ಯಾವ ತರತಮ ಭಾವನೆಯನ್ನು ತಾಳಲಾರದನೆ, ಕುಂಟ ಕುರುಡರ ಕುಚೇಲ ಕುಬೇರ ನೀನಾಗ್ಬೇಕಪ್ಪ ಪಂಚಾಕ್ಷರಿ. ಹೂನ್ರಿ ಬುದ್ಧಿ. ಅದರ ಜೊತೆಗೆ ನೀನು ಸಂಗೀತವನ್ನು ಪ್ರಚಾರ ಮಾಡಬೇಕು. ಹೂನ್ರಿ ಬುದ್ಧಿ. ಕೀರ್ತನಕಾರನ ತಯಾರು ಮಾಡಬೇಕು. ಹೂನ್ರಿ ಬುದ್ಧಿ. ಪುರಾಣ ಹೇಳೋರನ್ನ ತಯಾರು ಮಾಡಬೇಕು. ಹೂನ್ರಿ ಬುದ್ಧಿ. ಎರಡೂ ಸಂಗೀತದೊಳಗೆ ಸಂಗೀತಗಾರ ತಯಾರು ಮಾಡಬೇಕು. ಹೂನ್ರಿ ಬುದ್ಧಿ. ಅದರ ಜೊತೆಗೆ ಪಂಚಾಕ್ಷರಿ ಬಹಳ ಮುಖ್ಯವಾಗಿರುವಂತಹದ್ದಂದರೆ ನೀನು ಬ್ರಹ್ಮಚಾರಿಯಾಗಿ ಈ ಸೇವಾ ಮಾಡಬೇಕು ನೋಡಪ್ಪ ಅಂದ್ರು. ಪಂಚಾಕ್ಷರಜ್ಜೋರು ಸಂಗೀತ ಕಲಿಸ್ತೀನಿ ಅಂತ ಹೂ ಅಂದಿದ್ರು, ತಬಲಾ ಕಲಿಸ್ತೀನಿ ಅಂತ ಹೂ ಅಂದಿದ್ರು, ಎಲ್ಲರಿಗೂ ಎಲ್ಲಾ ಕಲಿಸ್ತೀನ್ರಿಪ್ಪ, ನಾ ಜಾತಿ ಮಾಡೋದಿಲ್ಲ, ಎಲ್ಲಾ ಮಕ್ಕಳನ್ನ ಪ್ರೀತಿ ಮಾಡ್ತೀನ್ರಿಪ್ಪ, ಆದ್ರ ನೀವು ಹೇಳಿದಂಗ ಎಲ್ಲಾ ಮಾಡ್ತೀನ್ರಿ, ಆದ್ರ ಬ್ರಹ್ಮಚರ್ಯ ಪರಿಪಾಲನೆ ಮಾಡಾಕವಲ್ರಿ, ನನಗೆ ಮದ್ವಿ ಮಾಡ್ರಿ ಅಂದ್ರ ಅಜ್ಜ. ಕುಮಾರ ಅಜ್ಜೋರಿಗೆ ಒಂದು ಕ್ಷಣ ಮುಗುಲು ಹರಿದು ತಿಳಿ ಮೇಲೆ ಬಿದ್ದಂಗಾಯ್ತು. ಕಾಡಶೆಟ್ಟಿ ಹಳ್ಳಿಯಲ್ಲಿರದಂತ ಈ ಗದ್ದಿಗಾರನ ಕರೆದುಕೊಂಡು ಬಂದು, ಇವನನ್ನ ನಾನು ಒಂದು ಕ್ರಿಯಾಮೂರ್ತಿಯನ್ನಾಗಿ ಮಾಡಿ ಸಮಾಜದೊಳಗ ಸಂಗೀತವನ್ನು ಶಿವಯೋಗಕ್ಕೆ ಏರಿಸಬೇಕಂತ ನಾನು ಕರ್ಕೊಂಡು ಬಂದೆ. ಪಂಚಾಕ್ಷರಿ ಮದುವೆ ಬ್ಯಾಡೋ ಅಂದ್ರು. ಅಜ್ಜೋರಂತರ ನಾ ಮದುವೆ ಆಗಬೇಕ್ರಿಪ್ಪ, ಇಂದ್ರಿಯ ನಿಗ್ರಹ ಮಾಡೋದು ಬಹಳ ಕಠಿಣ ಐತ್ರಪ್ಪ, ನಾವು ಒಲ್ಲೆ. ಮೂತ್ರ ಬಿಂದುಗಳು ಒಂದೇ ನಾಳದಿ ಬರ್ಕವು, ಒಂದು ತಡೆದು ಒಂದೇ ಮುಂದೆ ಬಿಟ್ಟಡೆ ಶಿವತಾ ಮುಂದೆ ಬಂದಿಯನು ಸರ್ವಜ್ಞಾತ್. ಸರ್ವಜ್ಞ ಮೂರ್ತಿ. ಮೂತ್ರ ಬಿಂದು ಧಾತು ವೀರ್ಯ, ಮೂತ್ರ ಬಿಂದುಗಳು ಒಂದೇ ನಾಳದಿ ಬರ್ಕವು, ಒಂದು ತಡೆದು ಒಂದೇ ಮುಂದೆ ಬಿಟ್ಟಡೆ ಶಿವತಾ ಮುಂದೆ ಬಂದೇನ್ರಿ. ಪಂಚಾಕ್ಷರಿ ಜೋರು ಬುದ್ಧಿ, ನೀವೇನಾರ ಹೇಳ್ರಿ, ನಾನು ಮಾತ್ರ ಮದುವೆ ಆಗ್ಬೇಕಂತ. ಪಂಚಾಕ್ಷರಿ ಯಾರರ ಮದುವೆ ಆಗಲ್ರಕ್ಕಪ್ಪ, ನೀ ಮದುವೆ ಆಗ್ಬಾರ್ದು ಅಲ್ಲ ಬುದ್ಧಿ. ಮತ್ತ ಧನ್ಯೋ ಗೃಹಸ್ಥಾಶ್ರಮ ಅಂತಾರಲ್ಲ, ಮತ್ತ ಗೃಹಸ್ಥಾಶ್ರಮ ಧನ್ಯ ಅಲ್ಲ ಅನ್ರಿಪ್ಪ. ರಾಶಿ ಕೆಟ್ರ ಒಂದು ವರ್ಷ ಹಾಡ್ರಿಪ್ಪ, ಅನ್ನ ಕೆಟ್ರ ಒಂದು ದಿನ ಹಾಳ,
ಒಬ್ಬ ಸನ್ಯಾಸಿ ಕೆಟ್ರ ಒಬ್ಬ ಹಾಳ್ರಿ, ಒಬ್ಬ ಗೃಹಸ್ಥ ಕೆಟ್ಟನಂದ್ರೆ ಇಡೀ ಮಾನವ ಕುಲ ಹಾಳಂತ ಪುರಾಣ ಶಾಸ್ತ್ರ ಆಗಮ ವೇದ ಎಲ್ಲಾ ಹೇಳ್ತದ್ರಪ್ಪ. ಮತ್ತ ಕಲ್ಯಾಣದ ಬಸವಣ್ಣನಿಗೆ ಮದುವೆ ಆಗಿದ್ದಿಲ್ಲ ಏನ್ರಪ್ಪ? ದೊಡ್ಡವ್ರ ಇದ್ರಿಗೆ ಸಣ್ಣವ ಎಟ್ಟು ಮಾತಾಡ್ತಾನಂತ ತಪ್ಪು ತಿಳ್ಕೊಬೇಡ್ರಪ್ಪ. ಮತ್ ಸಣ್ಣವರು ದೊಡ್ಡವ್ರ ಇದ್ರಿಗೆ ತಮ್ಮ ಮನವಿ ಹೇಳಿಕೊಂಡು ತಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳೋದು ಅವ್ರ ಧರ್ಮರೇಪ. ನಂದು ಹೇಳೋದು ನನ್ನ ಧರ್ಮರೇಪ, ಅದನ್ನ ಪೂರೈಸೋದು ನಿಮ್ಮ ಧರ್ಮರೇಪ. ಕಮಲದಂತ ಕಣ್ಣುಳ್ಳಂತ ಒಂದು ಕನ್ಯೆಯನ್ನ ನೋಡಿ ನನಗೆ ಮದುವೆ ಮಾಡಿ ನಿನ್ನ ಸಂಸಾರ ಚಂದ ಇರ್ಲಂತ ಆಶೀರ್ವಾದ ಮಾಡ್ರಿ ಅಂತಾರ ಅವ್ರು. ಕುಮಾರಚೌರಿ ದಿಕ್ಕ ಬದಲಾತ ಮಗಳು. ನನ್ನ ಪಂಚಾಕ್ಷರಿ ಇದು ಇಲ್ಲಿಂದ ತಲೆಯಾಗ ಹೋಗ್ಕೊಂತೀರಿ ಮದುವೆದು. ಪಂಚಾಕ್ಷರಿ ಬ್ರಹ್ಮಚರ್ಯವನ್ನ ಪರಿಪಾಲನೆ ಮಾಡ್ಬೇಕಪ್ಪ. ಬುದ್ಧಿ, ನಾ ಬ್ರಹ್ಮಚರ್ಯವನ್ನ ಪರಿಪಾಲನೆ ಮಾಡ್ಲಿಕ್ಕೆ ಸಾಧ್ಯನಿಲ್ಲ. ಚಂದ್ರ ಗುರುಪತ್ನಿಯನ್ನು ಮೋಹಿಸಿದ. ಅವನಿಗೆ 15 ದಿನಕ್ಕೊಮ್ಮೆ ಕಂಟಕ ಬಂತ್ರಿಪ್ಪ. ನಾನು ಒಲ್ಲೆರಿಪ್ಪ, ಈ ಬ್ರಹ್ಮಚರ್ಯವನ್ನ ಪರಿಪಾಲನೆ ಮಾಡ್ಲಿಕ್ಕೆ ನಾನು ಒಲ್ಲೆ. ಮಹಾರಾಜರು ಹೇಳ್ತಾರೆ, ಪಂಚಾಕ್ಷರಿ ಸಂಸಾರ ಅಂದ್ರೆ ಅಷ್ಟು ಸುಲಭ ಅಂತ ತಿಳ್ಕೊಂಡೇನಪ್ಪ ನೀನು. ತಂದ್ರ ಬಂದ್ರ ಸಂಸಾರ ಚಂದ್ರೋ ತಮ್ಮ. ತಂದ್ರ ಬಂದ್ರ ಸಂಸಾರ ಚಂದ, ತಂದ್ರ ಬಂದ್ರ ಎಲ್ಲಾ ಚಂದ, ತೊಂದ್ರಿ ಗಿಂದಿ ಬಂದ್ರ ನಮ್ದ ಚಲೋ ಅಂದ್ರ ಅದು. ಮನೆಯಾಗ ಮಡದಿ ಅದಾಳ ಅಂದ್ರ ಅದು ಸ್ವಾರ್ಥ ಬದುಕು. ಬೇಡಿದ ಒಡವೆಯ ಮಾಡಿಸಿ ಕೊಟ್ಟಡೆ ಹಾಡಿ ಹರುಷುವಳು ಗಂಡನನ್ನ. ಸಂಸಾರದ ಮಾತು ಹೇಳ್ತಾರ ಅಜ್ಜೋರು. ನೋಡು ಪಂಚಾಕ್ಷರಿ, ಗಂಡನ ಗುಣ ಯಾವಾಗ ಅರ್ಥ ಆಗ್ತದೆ, ಹೆಂಡತಿ ಗುಣ ಯಾವಾಗ ಅರ್ಥ ಆಗ್ತದಂದ್ರ ಗಂಡನ ಗುಣ ಹೆಂಡತಿಯ ಅನಾರೋಗ್ಯದಾಗ ಅಂತಿರ್ತಾರೋಡು. ನಿಂದೇನು ಕೇಳಿದಿ? ಮನೆಯಾಗೆಲ್ಲ ಕತ್ತಿ ದುಡ್ದಂಗ್ ದುಡ್ದಿ, ಮೊನ್ನೆ ಒಂದು ತೆಲ್ಲಿ ಹೋದ್ರೆ ಒಂದು ಗುಳಿಗೆ ತಂದು ಕೊಟ್ಟಿಲ್ಲ ನಡಿ ಅನ್ನಲಿಂಗ. ಗಂಡನ ಗುಣ ಯಾವಾಗ ಗೊತ್ತಾಗೈತೆ ಅಂತ್ರಿ? ಹೆಂಡತಿಗೆ ತೆಲ್ಲೂ ಬಂದಾಗ. ಮತ್ತೆ ಹೆಂಡತಿ ಗುಣ ಯಾವಾಗ ಅರ್ಥ ಆಕೈತೆ ಅಂದ್ರೆ ಗಂಡನ ಬಡತನದೊಳಗೆ ಅರ್ಥ ಆಗ್ತದೆ. ಪಂಚಾಕ್ಷರಿ, ಸಂಸಾರ ಅಂದ್ರೆ ಬಹಳ ದುಸ್ಸಾರದ. ಅದು ಚಂದ ನಡೆದ್ರೆ ಚಂದ ಐತೆಪ್ಪ ಅದು ದಾಂಪತ್ಯ, ಇಲ್ಲ ಅಂದ್ರೆ ಬಹಳ ಕೆಟ್ಟದ. ಒಂದು ಮಾತು ಹೇಳ್ತೀನಿ ಕೇಳು. ಸಮರ್ಥ ರಾಮದಾಸರು ಮದುವೆ ಮಂಟಪದೊಳಗೆ ಪುರೋಹಿತರು ಹೆಂಗ್ ಕೈಯಾಗ ತಾಳಿ ಕೊಟ್ಟಿದ್ರು. ಯಾರಿಗೆ? ಸಮರ್ಥ ರಾಮದಾಸರಿಗೆ. ಅವ್ರು ಮಂತ್ರ ಹೇಳ್ತಿದ್ರು ಏನಂತ? ತದೇವ ಲಗ್ನಂ ಹೇಳ್ರಲ್ಲ, ಸುಧನಂತು ದೇವ, ತಾರಾಬಲಂ ಚಂದ್ರಬಲಂತು ದೇವ, ವಿದ್ಯಾಬಲಂ ದೈವಬಲಂತು ದೇವ. ಹಿಂಗೆಲ್ಲ ಹೇಳ್ತಾ ಹೇಳ್ತಾ ಸಾವಧಾನ್ 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 ಅಂತ ಹಿಂಗ ಅನ್ನತಿದ್ರು ಪುರೋಹಿತರು. ರಾಮದಾಸರಿಂಗ್ ತಾಳಿ ಹಿಡ್ಕೊಂಡಿದ್ರು. ಲೈಟಿನ ಕಂಬ ಕರೆಂಟ್ ಹೊಡೆದ ಮೇಲೆ ಸಮಾಧಾನ ಹೆಂಗಾಕತಿ ಅಂದ್ರೆ ಅವ್ರು ತಾಳಿ ಕೈಯಾಂದ ಬಿಟ್ರು. ಮದುವೆ ಮಂಟಪದಿಂದ ಓಡಿ ಹೋಗಿಬಿಟ್ರು ಸಮರ್ಥ ರಾಮದಾಸ್. ಅವರು ತಾಳಿ ಕಟ್ಟಲಾರದ ಓಡಿ ಹೋಗಿದ್ದಕ್ಕೆ ಪಂಚಾಕ್ಷರಿ ಶಿವಾಜಿ ಮಹಾರಾಜನನ್ನ ಶಿಷ್ಯ ಕೊಟ್ಟಿದ್ಯಾರು ಅಂದ್ರೆ ಅದು ಸಮರ್ಥ ರಾಮದಾಸರು. ಪಂಚಾಕ್ಷರಿ ಅಜ್ಜೋರಂತಾರ, ಹೌದ್ರಪ್ಪ ನೀವ್ ಹೇಳೋದು ಕರೆ. ಮತ್ತ ಕಲ್ಯಾಣದ ಶರಣರ ಎಲ್ಲಾ ಆಚರಣೆಯನ್ನ ಮಾಡುವಂತ ಮತ್ತ 40 ವಾರದ ವೀರೇಶ್ವರ ಶರಣರು ಸನ್ಯಾಸಿ ಏನ್ರಪ್ಪ ಅಂದ್ರ ನೋಡಿ. ಪ್ರಶ್ನಾವಳಿ ಹೆಂಗ್ ನಡೀತಾವ ನೋಡಪ್ಪ. 40 ವಾರದ ವೀರೇಶ್ವರ ಶರಣರು ಒಲವಿನ ಮಡದಿ ಗುರುದೇವಮ್ಮ ಅಪ್ಪಿ ತಪ್ಪಿ ಗಂಡ ಐ ಬಾ ಅಂತಿದ್ದಿಲ್ಲ, ಐ ಹೋಗು ಅಂತಿದ್ದಿಲ್ಲ. ಏನಂತಿದ್ರು ಅವ್ರ ಹೆಂಡತಿ ಅಂದ್ರ, ಏನ್ರಿಪ್ಪ ಪ್ರಸಾದ್ ತಯಾರಾತ್ರಿಪ್ಪ, ಅತಿಥಿಗಳು ಬಂದಾರಿಪ್ಪ, ಜಂಗಮರು ಬಂದಾರಿಪ್ಪ ಅಂತ ಹೆಂಡತಿ ಹಿಂಗ್ ಅಂತಿದ್ರಿ. ಈಗ ಯಾರ ಹೋಗಿ ಹೆಂಡತಿಗೆ ಹೋಗಿ ಏನ್ರಿಪ್ಪ ಆರಾಮದಿರೇನ್ರಿಪ್ಪ, ನಾಷ್ಟ ಆತೇನ್ರಿಪ್ಪ, ಊಟ ಆತೇನ್ರಿಪ್ಪ, ಹಳ್ಳಿ ರಿಪ್ಲೈ ಬರ್ತದ, ನೀನೇನ್ ತಲಿ ಕೆಟ್ಟೈತೇನ್ರಿಪ್ಪ. ಅವ್ರ ನಾವು ಯಾರು ಏನ್ ಮಾಡ್ಬೇಕು ಅದನ್ನ ಮಾಡಿದ್ರೆ ಚಂದ್ರಿ. ಈಗ ನೀವು ಮಾರ್ಕೆಟಿಗೆ ಹೊಂಟಿರ್ತೀರ ನೋಡಿ, ಹಿಂಗ್ ಆಟೋದಾವ ಹಿಂಗ್ ನೋಡ್ತಿರ್ತಾನೆ, ಹಿಂಗ ಆಟೋ ಬರ್ರ ಅಂತ ಹಿಂಗ್ ಮಾಡ್ತಾನ. ಅಂದ್ರೆ ಏನ್ರಿ ಹಿಂಗ್ ಬರ್ತೀರೇನ್ರಿ ಅಂತ ಅರ್ಥ. ನೀವು ರೋಡ್ ನಿಂತ ಹಿಂಗ್ ಮಾಡಿದ್ರ ತೆಲಿಗೆ ಬಿಡ್ತಾರ ಒಂದೆರಡು, ಮಗನೇ ತೆಲಿ ಕೆಟ್ಟತೇನೋ ಅಂತಾರೆ. ಅವ್ರ ಕಾಯಕ ಅವರೇ ಮಾಡಬೇಕು.
40 ಬಾಣದ ವೀರೇಶ್ವರ ಶರಣರು ಸತಿಯ ಉದಾಹರಣೆಯನ್ನ ಪಂಚಾಕ್ಷರಜ್ಜೋರು ಹೇಳ್ತಾರಂದ್ರೆ, ನಾನು ಮದುವೆ ಆಗಲೇಬೇಕು, ಮದುವೆ ಆಗಬೇಕು, ಆದರೆ 3 ಮಂದಿ ಮದುವೆ ಆಗಬಾರದು. ಯಾರ್ಯಾರು? 1, ದುಡಿಲಾರದ ಗಂಡು ಸೊಬ್ಬ ಮದುವೆ ಆಗಬಾರದು. 2ನೇದ್ದು, ಅನಾರೋಗ್ಯವುಳ್ಳ ಒಬ್ಬ ಮದುವೆ ಆಗಬಾರದು. 3ನೇದ್ದು, ವೈರಾಗ್ಯ ಬರೋ ಒಬ್ಬ ಮದುವೆ ಆಗಬಾರದು. ದುಡಿಲಾರ್ದವನು ಮದುವೆ ಆದ ಅಂದ್ರ ಅಂತಾರಲ್ಲ, ಗಾದಿ ಏನಂತದ್ರಿ, ವೇದಾಗಿಲ್ಲದ ಗಾದಿಯಾಗೈತಿ ಅಂತ, ಗಾದಿಯಾಗಿಲ್ಲದ ಇದ್ರಾಗ ಶುರುವಾಗ್ತೈತೆ ನೋಡ್ರಿ. ಏನಂತಾರೆ? 1000 ಸುಳ್ಳು ಹೇಳಿ ಏನ್ ಮಾಡ್ಬೇಕಂತ್ರಿ? ಏನ್ ಮಾಡ್ಬೇಕಂತ್ರಿ? ಒಂದ ಮದುವೆ ಮಾಡ್ರಿ, ರೆಡ್ಡಿ ಕಮ್ಮರ್ ಚೆಡ್ಡು ಮಾಡ್ರಿ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೇಕು ಅಂತ. ಸರಿ, 1000 ಸುಳ್ಳು ಹೇಳಿ ಮದುವೆ ಮಾಡಿದ್ರು ಸಹಿತ ಸಾಯ ತನಕ ಸಹಿತ ಕಷ್ಟಪಡಬೇಕು. ಕುಮಾರಜ್ಜೂರು ಅದನ್ನೇ ಹೇಳ್ತಾರ, ಅವನು ಅನಾಚಾರಿ ದುರ್ವ್ಯಸನಿಯಾದಂದವನು ನೀವು ಕನ್ಯೆಯನ್ನು ದಾನ ಮಾಡ್ತೀರಿ, ಆತ ದುಶ್ಚಟಿಗೆ ದಾಸನಾಗಿ 1-2 ಮಕ್ಕಳನ್ನು ಕೊಟ್ಟು ಆ ಹೆಂಡತಿಯನ್ನ ಮಕ್ಕಳನ್ನ ಅನಾಥ ಮಾಡಿ ಹೋಗ್ತಾನೆ. ಅಜ್ಜೋರು ಒಂದು ಮಾತು ಹೇಳ್ತಾರೆ, ಬಹಳ ಕಿಮ್ಮತ್ತಿನ ಮಾತು ಹೇಳ್ತಾರೆ, ಕೇಳ್ರಿ. ಶ್ರೀಮಂತ ಗಂಡ ಸತ್ರೇನ ಕತಿ, ಬಡವ ಗಂಡ ಸತ್ರೇನ ಕತಿ ಅಂದ್ರ, ಶ್ರೀಮಂತ ಗಂಡ ಸತ್ರ ಗಂಡ ಸತ್ತಂತ. ಅವರಪ್ಪ ಶ್ರೀಮಂತ, ಮಕ್ಕಳಿಗೆ ಅಪ್ಪ ಸತ್ತ ಅಷ್ಟೇ. ಶ್ರೀಮಂತ ಅಪ್ಪ ಸತ್ರ ಅಪ್ಪ ಸತ್ತಂಗ್ರಿ, ಶ್ರೀಮಂತ ಗಂಡ ಸತ್ರ ಶ್ರೀಮಂತ ಗಂಡ ಸತ್ತಂಗ್ರಿ. ಬಡವ ಅಪ್ಪ ಸತ್ತ ಅಂದ್ರೆ ಅವರ ಮನೆಯ ಊಟವೇ ಸತ್ತಂಗ, ಅವ್ರ ಮನೆಯ ಊಟ ಸತ್ತ. ಕುಮಾರಜ್ಜೋರು ಅದನ್ನು ಹೇಳ್ತಾರ, ಪಂಚಾಕ್ಷರಿ ಮದುವೆ ಯಾರ ಆಗೋಲಕ್ಕಪ್ಪ, ನೀ ಮದುವೆ ಆಗ್ಬಾರದು. 1ನೇದ್ದು, ದುಡಿಲಾರ್ದವ್ ಮಾತ್ರ ಮದುವೆ ಆಗ್ಲೇಬಾರದು. 2ನೇದ್ದು ಏನ್ರಿಪ್ಪ, ಚಟ ಮಾಡೋರು ಮದುವೆ ಆಗ್ಬಾರ್ದು, ಚಟ ಮಾಡು. 3ನೇದ್ದು ಯಾವ್ದ್ರಿ? 4-6 ಮಕ್ಕಳು ಆದ್ಮೇಲೆ ನನಗೆ ಯಾಕೋ ಸಂಸಾರ ಬಾಳ ವಜ್ಜೆ ಹೊಂಟದ್ರಿ, ನಾ ಎಲ್ಲರ ಮಠಕ್ಕೆ ಸ್ವಾಮಿಗಳಕ್ಕಿನವರು ಸಹಿತ ಮದುವೆ ಆಗ್ಬಾರ್ದಂತ. ಈ 3 ಮಾತು ನೆನಪಿಟ್ಟುಕೋ. ಸಂಸಾರದಲ್ಲಿ ಇರುವುದು ದುರುಳತನ, ಸಂಸಾರವನ್ನ ಬಿಟ್ಟು ಓಡುವುದು ಮರುಳತನ, ಸಂಸಾರದಲ್ಲಿ ಇದ್ದೂ ಇಲ್ಲದಂತಿರುವುದು ಶರಣತನ ಅಂತ ಶರಣ ತತ್ವ ಸಿದ್ಧಾಂತ ಹೇಳ್ತದೋ ಪಂಚಾಕ್ಷರಿ. ಮುತ್ತ ಬುದ್ಧಿ, ನೀವು ಹೇಳ್ದಂಗ ನಾನು ದುರುಳನೂ ಅಲ್ಲ ಮರುಳನಲ್ಲ, ನಿಮ್ಮ ಕಡೆಯಿಂದ ನಾ ಎಲ್ಲ ಜ್ಞಾನ ಪಡ್ಕೊಂಡಿನ್ರಿ, ಚಲೋ ಕನ್ಯಾ ಹುಡುಕ್ರಿ ಅಂದ್ರೆ ಮತ್ತವ್ರು ಅವ್ರು ಒಂದು ರೂಟ್ನೇ ಮಾತ್ರ, ಇವ್ರೊಂದು ಹುರ್ಕೊಂಡ್ ರೂಟ್ನಾಗ ಬರ್ರಿ. ಇವರು ಎಟ್ ಹೇಳಿದ್ರು ಸಹಿತ ಅಜ್ಜೋರಿಗೆ ಮದುವೆ ಹೊಚ್ಚೇ ಹೋಗೋಲ್. ಅದೊಮ್ಮೆ ಹೆಂಗ್ ಹೇಳ್ತದ್ರಿ, ಅದು ಹೆಂಗ್ ಹೇಳ್ತದಂದ್ರ, ಯಾರೋ ಒಬ್ಬ ಮದುವೆಯಾಗಿ ಮಾವ ಒಂದು ವಾಚ್ ಕೊಟ್ಟಿದ್ದಂತ, HMT ವಾಚ್. ಯಾವತ್ರಿ? HMT ವಾಚ್. ಟೈಮ್ ಅರ್ಥ ಆಗಲ್ರಿ. ಯಾರೋ ಕೇಳಿದ್ರಂತ, ಟೈಮ್ ಏಟಾಗೈತ್ರಿ ಅಂತ. ನೀನು ಸ್ವಲ್ಪ ನೋಡಿ, ನಾನು ಸ್ವಲ್ಪ ಹೇಳಿ ಒಂದಂತವ. ಗಾಡಿ ಕೆಟ್ರ ಗ್ಯಾರೇಜ್ಗೆ ಹೋಗ್ಬೇಕಂತ್ರಿ, ತಲೆ ಕೆಟ್ರ ಮ್ಯಾರೇಜ್ ಮಾಡ್ಬೇಕಂತ. ಏನ್ರಿ? ಸಂಸಾರದ ಪೇಜು ಏಜ್ ಮುಗಿದ್ರು ಸಹಿತ ಸಂಸಾರ ಪೇಜ್ ಹಂಗ ತಿರುವದ. ಕಾಲಲ್ಲಿ ಕಟ್ಟಿದ ಗುಂಡು, ತಲೆಯಲ್ಲಿ ಕಟ್ಟಿದ ಬೆಂಡು, ತೇಲಲೀಯದು ಗುಂಡು, ಮುಳುಗಲೀಯದು ಬೆಂಡು, ಇಂತಪ್ಪ ಸಂಸಾರ ಶರದಿಯನ್ನು ದಾಂಟಿಸಿ ಕಾಲಾಂತಕನ ಕಾಯೋ ಕೂಡಲ ಸಂಗಮ ದೇವ ಅಂತಾರೆ ಬಸವಣ್ಣ. ಸಂಸಾರ ಅಂದ್ರೆ ಹಂಗ ಮಾಡ್ತದ್ರಿ, ಅದು ಹಂಗ ಎಳಿತದ್ರಿ, ಅದು ಹಂಗ ಎಳಿತದ್ರಿ. ನೋಡ್ರಿ ಅಂತಿರ್ತಾರೆ, ನಾನ್ರಿ ಬದುಕಿನಿ ಅಂದ್ರೆ ಬದುಕಿನ್ರಿ. ಯಾವಾಗ್ರಿ? ಮದುವೆ ಆದ ತಕ್ಷಣ ನನ್ನ ಹೆಂಡತಿ ಮುಖ ನೋಡಿ ಬದುಕಿನ್ರಿ ಅಂತಾರೆ. ಮುಂದ್ ಸ್ವಲ್ಪ ಏನ್ರ ಕಾಯಿ ಕೊಯ್ ಅಂತಂದ್ರ ಏನ್ರಿ? ಅದರಾಗಿ ಮದುವೆ ಕಾಲದೊಳಗೆ ಒಬ್ಬೊಬ್ಬರು ಎತ್ ಹಿಂಗ್ ತಾಳಿ ಕೊಟ್ರ ಮಾತ್ರ ಗ್ಯಾರಂಟಿ ಫಿಕ್ಸ್ ಹೆಣ್ಣ. ಏನ್ರಿ ಗೌಡ್ರ? ಆ ಕೈನ ಹಂಗಿರ್ತವ್ರಿ. ಅದೇನ ಅಂದ್ರಂತ, ಯಾರೋ ಒಬ್ಬ ಹೆಣ್ಮಗಳು ಬೆಳಗ್ಗೆದ್ದು ವಾಕಿಂಗ್ ಹೊಂಟಾಗ ತಾಳಿ ಕದ್ನಂತೊಬ್ಬ 5 ವರ್ಷ ಡೈಲಿ ಶಿಕ್ಷೆ ಮಾಡಿದ್ರಂತ. ಹೆಣ್ತಿ ಹೇಳಿದಂತ, ನೋಡ್ರಿ ನನ್ನ ಮನೆ ತಾಳಿ ಕದ್ದಿದ್ನಲ್ಲ ಅವನಿಗೆ 5 ವರ್ಷ ಶಿಕ್ಷೆ ಕೊಟ್ರಂತ್ರ. ಅವ ಗಂಡನ್ನ ಕದ್ದವನಿಗೆ 5 ವರ್ಷ ಶಿಕ್ಷೆ, ಕಟ್ಟಿದವನಿಗೆ ಜೀವಾವಧಿ ಶಿಕ್ಷೆ ಐತಲ್ಲ ಅನ್ನಂತವ. ಆಮೇಲಂತ ಅವನು ಮಕ್ಕಳಾದ್ಮೇಲೆ, ನಾನೇನಾದ್ರೂ ಬದುಕಿದ್ದು ನನ್ನ ಮಕ್ಕಳ ಮುಖ ನೋಡಿ ಬದುಕಿನಂತಾನ. ಸಂಸಾರ ಇದನ್ನ ಗೆದ್ದವರು, ಇದನ್ನ ಮಾಡಿ ಮುಗಿಸಿನನ್ನೋರು ಬಹಳ ವಿರಳದರೋ ಪಂಚಾಕ್ಷರಿ.
ಬೇಡ. ನೀನು 4 ಮಕ್ಕಳಿಗೆ ತಂದೆಯಾಗೋದಕ್ಕಿಂತ ಸಂಸಾರ ವಜ್ಜಿಯಾಗಿ ಅದ ಮಕ್ಕಳಿಗಾಗಿ ಹೆಂಡತಿಗಾಗಿ ನೀನು ಭಿಕ್ಷಾ ಬೇಡೋದು ಬೇಡ ಅಂತ ತಿಳ್ಕೊಂಡು ನಿನಗೆ ಸಮಾಜ ಸೇವಾ ದೀಕ್ಷಾ ಕೊಟ್ಟು ನಿನ್ನನ್ನ ಗಾನಯೋಗಿಯನ್ನಾಗಿ ಮಾಡಿ, ಶಿವಯೋಗಿಯನ್ನಾಗಿ ಮಾಡಿ, ಗಾನ ಗಂಧರ್ವರನ್ನಾಗಿ ಮಾಡಿ, ನೊಂದವರಿಗೆ ಬೆಂದವರಿಗೆ ನೀನು ಆಶ್ರಯ ತಾಣ ಆಗ್ಬೇಕಂತ ನನ್ನ ಆಶೆ. ಅದು ಪಂಚಾಕ್ಷರಿ ಬುದ್ಧಿ. ನೀವು ಏನಾರು ಹೇಳ್ರಿ, ಒಟ್ಟೊಂದು ಕನ್ಯಾ ಹುಡುಕ್ಯಾಡ್ರಿ ಅಂದ್ರೆ ಅಜ್ಜೋರು ಶಿವಯೋಗ ಮಂದಿರ ಭಿಕ್ಷ ಅಲ್ಲಲ್ಲಿ ಸಂಚಾರವನ್ನು ಮಾಡ್ತಾ 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 ಗದಿಗಿಗೆ ಬರ್ತಾರ. ಗದಿಗಿನೊಳಗೆ ಕುಂತ್ಕೊಂಡಿರಬೇಕಾದ್ರ ಪ್ರಸನ್ನತೆ ಮಾಯಾಗಿ ಖಿನ್ನತೆ ಕಳೆಗಟ್ಟಿತ್ತು. ಬುದ್ಧಿ ಯಾಕೆ ಮುಖ ಏನಿಲ್ರಿ, ನಮ್ಮ ಪಂಚಾಕ್ಷರಿಗೆ ಅದರಂತೆ ನಮ್ಮ ಹುಡುಗ ಬಹಳ ಚಲೋ ಅದನ್ರಿ, ಬಹಳ ಚಲೋ ಅದನ್ನ, ಶೈಲಿ ಬಹಳ ಚಲೋ, ಬಹಳ ಚಂದ ಅದನ್ರಿ, ಬಹಳ ಚಂದ ಹಾಡ್ತಾನ. ನಿಮ್ ಹುಡುಗಿ ಕೊಟ್ರ ಬಹಳ ಚಲೋ ನೋಡ್ಕೊಂಡು ಹೋಗ್ತಾನ. ಹೌದ್ರಿ ಜರ ಆತ್ರಿ. ಹುಡುಗ ಏನ್ ಮಾಡ್ತಾನ್ರಿ, ಹುಡುಗ ಸಂಗೀತ ಹಾಡ್ತಾನ್ರಿ, ಅದ್ರ ಕಣ್ಣಿಲ್ಲ ನೋಡ್ರಿ ಅಂತಿದ್ರ ಅಜ್ಜ. ಕಣ್ಣಿಲ್ಲ ಅಂದ್ರ ಕನ್ಯೆ ಕೊಡಲ್ಲ ಅಂತಿದ್ರು. ಹೀಗೆ ಆಲೂರು ಗುರಪ್ಪನವರಿಗೂ ಸಹಿತ ಈ ಸುದ್ದಿಯನ್ನ ಪಂಚಾಕ್ಷರಿ ಅಜ್ಜೋರ್ ಸುದ್ದಿನ ಕುಮಾರಜ್ಜೋರು ಹೇಳ್ತಾರೆ. ಹೌದ್ರಿ ಬುದ್ಧಿ, ಪಂಚಾಕ್ಷರಿಗೆ ಮದುವೆ ಹುಚ್ಚಿಡ್ದದ್ರಿ, ಅದನ್ನ ನಾನ್ ನೋಡಿಕೊಂತೀನ್ರಪ್ಪ. ನೀವು ಸಮಾಧಾನದಿಂದ ಲಿಂಗ ಪೂಜೆ ಮಾಡಿಕೊಡ್ರಿ, ಪ್ರಸಾದ ಮಾಡಿಕೊಡ್ರಿ. ಯಾಕಂದ್ರೆ ಕುಮಾರೇಶ ಅಂದ್ರೆ ಸಮಾಜದ ಸಂಜೀವಿನಿ, ಕುಮಾರೇಶ ಅಂದ್ರೆ ಸ್ವಾಮಿ ಕುಲದ ಯತಿ, ಕುಮಾರೇಶ ಅಂದ್ರೆ ಸಂಗೀತವನ್ನ ಶಿವಯೋಗಕ್ಕೇರಿಸಿದ ಶಿವಯೋಗಿ. ಕುಮಾರೇಶ ಅಂದ್ರೆ ಜಂಗು ಹತ್ತಿ ಜಿಡ್ಡು ಹತ್ತಿ ಹೋಗುವಂತ ಜಂಗಮರ ಬದುಕನ್ನ ಬಂಗಾರ ಮಾಡಿದವನು ಕುಮಾರೇಶ. ಬುದ್ಧಿ ನೀವು ಚಿಂತೆ ಬಿಡ್ರಪ್ಪ ಅಂತ ತಿಳ್ಕೊಂಡು ಆಲೂರು ಗುರಪ್ಪನವರು ಕುಮಾರಜ್ಜೋರು ಜೊತೆಗೂಡಿಕೊಂಡು ಶಿವಯೋಗ ಮಂದಿರಕ್ಕೆ ಹೋದ್ರು. ಪಂಚಾಕ್ಷರಿ ಅಜ್ಜೋರು ಶಿಷ್ಯರೆಲ್ಲ ಕೂಡಿಕೊಂಡು ಸಂಗೀತವನ್ನ ಹಾಡ್ತಾ ಹಾಡ್ತಾ ಇರಬೇಕಾದ್ರೆ ಅಲ್ಲೇ ಶಿವಯೋಗ ಮಂದಿರದ ಒಂದು ಪರ್ಣ ಕುಟೀರದೊಳಗ ಇನ್ನೊಂದು ಹುಡುಗ ಹಾಡ್ತಿದ್ದ. ಅವ ಬೇಸೂರು, ಶ್ರುತಿ ಇರಲಿಲ್ಲ ಅವನಿಗೆ. ಶ್ರುತಿ ಇಲ್ಲದ ಸಂಗೀತ ಅಜ್ಜೋರಂತಾರಲ್ರಿ, ಧ್ವನಿ ಇಲ್ಲದ ಸಂಗೀತ, ಶ್ರುತಿ ಇಲ್ಲದ ಸಂಗೀತ, ಅದು ಏನ್ರಿ ಅದನ್ನ ಕೇಳಾಕು ಮಜಾ ಅನಿಸೋದಿಲ್ರಿ ಅದನ್ನ. ಅವನು ಶ್ರುತಿ ತಪ್ಪಿ ಹಾಡ್ತಿದ್ದ. ಅಜ್ಜೋರು ಯಾರವ ಹಾಡೋದು, ಶ್ರುತಿ ತಪ್ಪಿ ಹಾಡಬಾರ್ದು ಸಂಗೀತ ಅಂತ ಬೈತು. ಆಲೋ ಗುರಪ್ಪಂದ, ಓ ಪಂಚಾಕ್ಷರಿ ಗವಾಯಿಗಳ, ಶ್ರುತಿ ಅವ ಸಂಗೀತದ ತಪ್ಪ್ಯಾನ, ನೀವು ಜೀವನ ಶ್ರುತಿನ ತಪ್ಪಿರಲ್ಲ ಅಂದೇವ ಹೋಗಿ. ಜೀವನ ಶ್ರುತಿ ತಪ್ಪೀರಿ. ನೀವ್ ಯಾರ್ರಿ? ನಾವು ಗದಗಿನ ಆಲೂರು ಗುರಪ್ಪನವ್ರಂತ ಹೇಳಿ ಬರೀಪ್ಪ ಶರಣಾರ್ಥಿ. ಏನ್ರಿ ಪಂಚಾಕ್ಷರಿ ಅವರೇ, ನೀವು ಮದುವೆ ಆಗ್ಬೇಕಂತ ತೀರ್ಮಾನ ಮಾಡಿದಿರಂತ? ಹೌದ್ರಿ ಅಂದ್ರ ಅಜ್ಜೋರ್. ಪಂಚಾಕ್ಷರಿ ಗವಾಯಿಗಳವರೇ, ಕಾಡು ಕಗ್ಗಲ್ಲಾಗಿರುವ ನಿಮ್ಮನ್ನ ಕಾಡಶೆಟ್ಟಿ ಹಳ್ಳಿಯಿಂದ ಕರೆದುಕೊಂಡು ಬಂದು ಭಕ್ತರ ಪರಿಶ್ರಮದ ದುಡ್ಡನ್ನ ನೀರಿನಂಗೆ ಖರ್ಚು ಮಾಡಿದ ಕುಮಾರಸ್ವಾಮಿಗಳು ನೀವು ಸಂಗೀತ ಕಲಿಬೇಕಂತ ತಿಳ್ಕೊಂಡು 12,000 ರೂಪಾಯಿ ಖರ್ಚು ಮಾಡ್ಯಾರ ಅಂದ್ರವ್ರು ಆಲೂರು ಗುರಪ್ಪನು. ಏನ್ರಿ ಪಂಚಾಕ್ಷರಿ ಗವಾಯಿಗಳವರೇ, ಕುಮಾರಜ್ಜೋರು ನಿಮ್ಮ ಸಂಬಂಧ ಎಷ್ಟು ಕಷ್ಟ ಪಡಕತ್ಯಾರ. ಲಿಂಗ ಪೂಜೆ ಬಿಟ್ಟಾರು, ಪ್ರಸಾದ ಬಿಟ್ಟಾರು. ಜರ್ಕತ್ತು ಕುಮಾರೇಶ್ವರರಿಗೆ ಏನಾದರೂ ಹೆಚ್ಚು ಕಡಿಮೆ ಆಯ್ತಂದ್ರೆ ಪಂಚಾಕ್ಷರ ಗವಾಯಿಗಳವರೇ, ಕುಮಾರೇಶನ ಬಲಿ ತೆಗೆದುಕೊಂಡ ಪಾಪ ನಿಮಗೆ ಬೆನ್ನ ಹತ್ತದ ನೋಡು ಅಂದ್ರು ಆಲೂರು ಗುರಪ್ಪನು. ಒಂದು ಕ್ಷಣ ಅಜ್ಜೋರು ಮೈ ಥರ 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 ನಡಗಾಕೈತಿ. ಯಪ್ಪ, ನೀ ನನ್ನ ಪ್ರಾಣ, ನೀ ನನ್ನ ಜೀವ. ಕುಮಾರೇಶ ಧನು ಮನ ಧನ ಅನ್ನ ಅರಿವು ಆಶ್ರಯವನ್ನು ಕೊಟ್ಟಂತ ಎನ್ನ ಜೀವಧಾತನಾದ ಕುಮಾರೇಶ, ನಿನಗೆ ನೋವುಂಟು ಮಾಡಿ ನಾನು ಸಂಸಾರದ ಸುಖವನ್ನ ಏನು ಅನುಭವಿಸಲಿ? ತೀರ್ಮಾನ ಮಾಡಿದ್ರ ಅಜ್ಜೋರು. ಪಂಚಾಕ್ಷರ ಅಜ್ಜೋರಂತಾರೆ, ಬೇಡ,
ನನ್ನ ಗುರುವಿಗೆ ನೋವಾಗ್ತದಂದ್ರ ನಾನು ಸಂಸಾರಿ ಆಗೋದಕ್ಕಿಂತ ನನ್ನ ಗುರು ಹೇಳಿದ ಹಾಗೆ 4 ಮಕ್ಕಳ ತಂದೆಯಾಗೋದಕ್ಕಿಂತ ನಾಡಿನ ಅಂಧ ಅನಾಥ ಮಕ್ಕಳ ತಂದೆಯಾಗಬೇಕಂತ ನನ್ನ ಗುರುಗಳು ಹೇಳಿದ್ದಾರೆ. ನನ್ನ ಗುರುಗಳು ಹೇಳಿದಾಗ ನಾನು ಆಗ್ಬೇಕು ಅಂತ ತಿಳ್ಕೊಂಡು ತೀರ್ಮಾನವನ್ನ ಮಾಡಿ ಬುದ್ಧಿ ಬುದ್ಧಿ ಕುಮಾರೇಶ ಅಂತ ತಿಳ್ಕೊಂಡು ಅಜ್ಜೋರು ತಡಬಡಿಸುತ್ತಾ ಕಲ್ಲನ್ನು ಎಡವುತ್ತಾ ಓಡಿ 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 ಧಾವಿಸಿ ಅಡವಿಗೆ ಹೋದ ಆಕಳು ತನ್ನ ಕರುವನ್ನ ಹುಡುಕಿಕೊಂಡು ಬರುವ ಹಾಗೆಯೇ ಕರುವಿನೋಪಾದಿಯಲ್ಲಿ ಪಂಚಾಕ್ಷರಿ ಅಜ್ಜೋರು ಕುಮಾರೇಶನ ಸನ್ನಿಧಿಗೆ ಬರ್ತಾರೆ. ಅಜ್ಜೋರು ಹಿಂಗ ಪರ್ಣ ಕೊಟ್ಟಿರೋದೊಳಗ ಹಣಿ ಕೈ ಹಚ್ಕೊಂಡು ಕುಂತಿದ್ರು. ಅಜ್ಜೋರು ಬಂದು ಹಿಂಗ ತಡಬಡಿಸಿ ಕುಮಾರಪ್ಪವ್ರ ಪಾದ ಹಿಡಿದ್ರು. ಒಂದು ಕ್ಷಣ ಎತ್ತರ ಆದ್ರು. ಪಂಚಾಕ್ಷರಿ, ನಿಂದ ಚಿಂತೆ ಮಾಡಕತ್ತಿದ್ವಪ್ಪ, ಮೊನ್ನೆ ಗದಿಗ್ ಹೋಗಿದ್ವಿ, ಎಲ್ಲಾ ಭಕ್ತರಿಗೆ ಹೇಳಿವಪ್ಪ ಕನ್ನೆ ಚಲೋ ಅದಾವಂತ, ನಾಳಿಗೆ ಹೋಗಿ ಮಾತಾಡಿಕೊಂಡು ನಿನ್ನ ಮದುವೆ ನಾವು ಮಾಡಿಬಿಡ್ತೀವಪ್ಪ ಅಂದ್ರು. ಅಜ್ಜೋರು ಏನಂತಾರ, ನಾಳಿಗೆ ಇದನ್ನ ಚಿಂತನೆ ಮಾಡೋಣ ಅಂತ.